ಲಕ್ಕಿ ಹತ್ರ ಮಾತಾಡಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಅವಳು ಸಿಗ್ತಿಲ್ಲ. ಅವಳ ಜೊತೆ ಮಾತಾಡಿದ್ರೆ ಏನೋ ಒಂಥರ ಹಿತ ಅನಿಸುತ್ತೆ. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟೆ ಹೋದ್ರು ನಮ್ಮಿಬ್ಬರ ಅಣ್ಣ ತಂಗಿ ಸಂಬಂಧಕ್ಕೆ ಯಾವ ಕೊರತೆನೂ ಆಗಿಲ್ಲ. ಇದನ್ನ ಹೇಳ್ಕೊಳಕ್ಕೆ ಅವಳಲ್ಲಿ ಇರ್ಬೇಕಾಗಿತ್ತು. ಸಂಜೀವ್ ಅವರೇ, ಹಾಲು ತಗೊಳ್ಳಿ. ನನಗೆ ಬೇಡ ಅಮೃತವ್ರೆ. ನೋಡಿ, ಇದನ್ನ ಕಳ್ಸಿಕೊಟ್ಟಿರೋದು ಅಜ್ಜಿ. ಈಗ ನೀವು ಬೇಡ ಅಂದ್ರೆ ನಾನು ಅವ್ರಿಗೆ ಏನ್ ಹೇಳಲಿ? ನಿಮಗೆ ಗೊತ್ತಲ್ಲ ನನಗಿದೆಲ್ಲ ಅಭ್ಯಾಸ ಇಲ್ಲ ಅಂತ. ಅಭ್ಯಾಸ ಇಲ್ಲದೆ ಹೋದ್ರೆ ಏನಂತೆ? ಅವ್ರೆಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿರೋದನ್ನ ನೀವೀಗ ಬೇಡ ಅಂದ್ರೆ ಅವ್ರಿಗೆ ಬೇಜಾರಾಗೋದಿಲ್ವಾ? ಅದು ಅಲ್ಲದೆ ಅಜ್ಜಿ ಅಲ್ಲಿ ನಿಮ್ನ ಗಮನಿಸ್ತಾ ಇದ್ದಾರೆ ನೋಡಿ. ತಗೊಳ್ಳಿ. ಅಯ್ಯೋ, ಅಷ್ಟು ಬಿಸಿ ಬಿಸಿ ಹಾಲನ್ನ ಘಟಘಟ ಅಂತ ಕುಡಿದ್ಬಿಟ್ರಲ್ಲ, ಗಂಟ್ಲು ಸುಡ್ಲಿಲ್ವಾ? ಕಾರ್ಕೋಟಕ ವಿಷ ನುಂಗಿ ಶಿವನ್ಗೆ ಏನೂ ಆಗಿಲ್ಲ ಅಂದಮೇಲೆ ಈ ಬಿಸಿ ಹಾಲು ಕುಡಿದ್ರೆ ನನಗೇನಾಗುತ್ತೆ? ಕೆಲವು ಸಲ ಕೆಲವು ಪರಿಸ್ಥಿತಿಲಿ ನಾವು ಶಿವನ್ ತರನೇ ತಾಳ್ಮೆಯಿಂದ ಇರೋದನ್ನ ಕಲಿಬೇಕು. ಯಾಕೆ ಇವ್ರು ಹೀಗೆ ಮಾತಾಡೋದ್ರು? ಏನಾಗಿದೆ ಇವರಿಗೆ? ಯಾಕೋ ಇವರಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ವಿಚಾರಿಸ್ಬೇಕು.